ರಾಧೆ ರಾಧೆ. ನಾನು ಇವತ್ತು ಕನ್ಸಿಲರ್ ಪ್ಯಾಲೆಟ್ ಯೂಸ್ ಮಾಡ್ಕೊಂಡು ಹೇಗೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋಬಹುದು ವಿತೌಟ್ ಫೌಂಡೇಶನ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಗಾರ್ನಿಯರ್ ಕ್ಲೆನ್ಸರ್ ಇಂದ ನಾನು ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೆನ್ಸ್ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ಅಪರ್ ಡೈರೆಕ್ಷನ್ ಇಂದಾನೆ ಕ್ಲೆನ್ಸ್ ಮಾಡ್ಕೊಳ್ಳಿ. ನಂದು ಆಯಿಲ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಡಾಟ್ ಅಂಡ್ ಕೀ ಅವರ ವಾಟರ್ ಬೇಸ್ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪ್ರೈಮರ್ ಪ್ರೆಪ್ ಅಂಡ್ ಪ್ರೈಮ್ ನಾಯಿಕಾ ಕಂಪ್ನಿ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲಿ ಓಪನ್ ಪೋರ್ಸ್ ಜಾಸ್ತಿ ಇರುತ್ತೆ ನೀವು ಆ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಬೋದು. ನಾನು ನಾಯಿಕಾ ಕಂಪ್ನಿಯ ಕನ್ಸಿಲರ್ ಪ್ಯಾಲೆಟ್ ಯೂಸ್ ಮಾಡ್ಕೊಂಡು ನನ್ನ ಸ್ಕಿನ್ ಟೋನ್ ಕಲರ್ಗಿಂತ 3 ಶೇಡ್ ಡಾರ್ಕರ್ ಕಲರ್ ಯೂಸ್ ಮಾಡ್ಕೊಂಡು ಡಾರ್ಕ್ ಸರ್ಕಲ್ಗೆ ಮತ್ತೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಂತ ಅನ್ಸುತ್ತೋ ನೀವಲ್ಲಿ ಯೂಸ್ ಮಾಡ್ಕೋಬಹುದು. ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋರು ಬ್ರಷ್ ಇಲ್ಲ ಅಂತ ಅಂದಾಗ ಈ ಫಿಂಗರ್ನ ಯೂಸ್ ಮಾಡ್ಕೊಂಡು ಆ ಪೋರ್ಷನ್ ಅಲ್ಲಿ ನೀವು ಈ ತರ ಟ್ಯಾಪ್ 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 ಮಾಡ್ಕೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಪ್ರಾಡಕ್ಟ್ ಅಲ್ಲೇ ಡೆಪಾಸಿಟ್ ಆಗುತ್ತೆ, ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ, ಕವರೇಜ್ ಕೊಡುತ್ತೆ. ನಾವು ಈ ತರ ರಬ್ ಮಾಡೋದ್ರಿಂದ ಪ್ರಾಡಕ್ಟ್ ಮೂವ್ ಆಗುತ್ತೆ ಬಟ್ ಅಲ್ಲಿ ಕುತ್ಕೊಳ್ಳಲ್ಲ. ಸೊ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯೋ ಅಲ್ಲಿ ಈ ತರ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡೋದ್ರಿಂದ ಪ್ರಾಡಕ್ಟ್ ಅಲ್ಲೇ ಡೆಪಾಸಿಟ್ ಆಗುತ್ತೆ. ನಾವು ಹಚ್ಬಿಟ್ಟು ಹಿಂಗೆ ಹಿಂಗೆ ಈ ತರ ಮಾಡೋದ್ರಿಂದ ಪ್ರಾಡಕ್ಟ್ ಎಲ್ಲ ಆಚೆ ಹೋಗುತ್ತೆ, ಆ ಪ್ಲೇಸ್ ಅಲ್ಲಿ ಕವರ್ ಆಗಲ್ಲ. ನೋಡಿ, ನಾನು ಇವಾಗ ಈ ಕಲರ್ ಮತ್ತೆ ಈ ಕಲರ್ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನನ್ನ ಶೇಡ್ ನ ಕ್ರಿಯೇಟ್ ಮಾಡ್ಕೊಂಡು ಈ ತರ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಒಂದ್ ಕಡೆಯಿಂದ ಟ್ಯಾಪ್ ಮಾಡಬೇಕು, ಈ ತರ ಫಿನಿಶಿಂಗ್ ಬರುತ್ತೆ. ನೀವು ಯಾವಾಗ್ಲೂ ಕಿವಿಗೆ ಮತ್ತೆ ನೆಕ್ಕಿಗೆ ನೀವು ಅಪ್ಲೈ ಮಾಡಲೇಬೇಕು, ಇಲ್ಲಾಂದ್ರೆ ಫೇಸ್ದು ಮತ್ತೆ ನೆಕ್ದು ಡಿಫ್ರೆನ್ಸ್ ಅನ್ಸುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂದಾಗ ನೀವು ಫೌಂಡೇಶನ್ ನಿಮ್ ಸ್ಕಿನ್ ಟೋನ್ ಕಲರೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಲೈಟರ್ ಶೇಡ್ ಸೆಲೆಕ್ಟ್ ಮಾಡಿದ್ರೆ ಫೇಸ್ ಕಲರೇ ನೆಕ್ ಕಲರೇ ಎರಡೂ ಚೇಂಜ್ ಅನ್ಸುತ್ತೆ. ನಿಮ್ ಸ್ಕಿನ್ ಟೋನ್ ಕಲರೇ ನೀವು ಸೆಲೆಕ್ಟ್ ಮಾಡ್ಕೊಂಡು ಫೇರ್ ಬರಬೇಕು ಅಂದ್ರೆ 2 ಶೇಡ್ ಲೈಟರ್ನ ನೀವು ಜಸ್ಟ್ ಹೈಲೈಟ್ ಪಾರ್ಟಿಗೆ ಈ ತರ ಅಪ್ಲೈ ಮಾಡಿ, ಅವಾಗ ಫೇರ್ ಬರುತ್ತೆ. ಬಟ್ ಡೈರೆಕ್ಟ್ ಫೇರ್ ಕಲರ್ನ ನೀವು ಫೌಂಡೇಶನ್ ಬೇಸ್ ಆಗಿ ಯೂಸ್ ಮಾಡ್ಕೋಬೇಡಿ. ನಾನು ಪ್ರಾಡಕ್ಟ್ ನಾಲೆಡ್ಜ್ ಬಗ್ಗೆನೂ ಹೇಳ್ತಿರೋದ್ರಿಂದ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಸೊ ಇದಕ್ಕಿಂತ ಕಂಟಿನ್ಯೂ ವಿಡಿಯೋ ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು.